ಗೋಕರ್ಣ ಕೋಟಿತೀರ್ಥದ ಹೂಳೆತ್ತಿ ಸ್ವಚ್ಛ ಮಾಡುವ ಕಾಮಗಾರಿಯನ್ನ ಶಿವರಾತ್ರಿ ಮಹೋತ್ಸವದ ನಂತರವೇ ಪ್ರಾರಂಭಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿ ಕಾಮಗಾರಿಯನ್ನ ನಿಲ್ಲಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗಾ ಎಂ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಕ್ಯಾಲ್ಕುಲೇಷನ್ ಹಾಕಿದಾಗ ಈ ಪ್ರಾಜೆಕ್ಟ್ ನಾವು ಜನವರಿ 1ನೇ ತಾರೀಕಿಂದ ಅಂತ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಅಲ್ಲೇ ಹೊರಗೆ ತಾನೇ ಹಾಕಿದ್ದೀವಿ, ಹೊರಗೆ ಹಾಕಿದ್ದೀವಿ. ಈಗ ನಮ್ಗೆ ಸಮಸ್ಯೆ ಇದು ಒಂದಿಲ್ಲ, ಮಾರ್ಚ್ 5 ಇಲ್ಲ, ಏಪ್ರಿಲ್ 5 ಹಳ್ಳಕ್ಕೆ ನೀರು ಬಿಟ್ಟು ಸರ್ ನೀವು ಅವಾಗ ಹೇಳಿದ್ರಿ ನೀರು ಇರ್ಲಿಲ್ಲ, ಅವಾಗ 4 ಫುಟ್ ಈಗ ಇಲ್ಲಿ 10 ಫುಟ್ ನೀರು ಇದೆ. ಅಲ್ಲಿ 6 ಇರ್ಬೋದು, 5 ಇರ್ಬೋದು. ನಾವು ಅಪ್ರಾಕ್ಸಿಮೇಟ್ ಆ ಲೆಕ್ಕದಲ್ಲಿ ನಾವು ಇನ್ನೊಂದು ಪಂಪ್ ಹಾಕ್ಬೇಕಾಗುತ್ತೆ. ಈ ಪಂಪ್ ಅಲ್ಲ, ನೀವು ನಾನು ಈ ಪಂಪ್ ಅಲ್ಲ, 10 HP ಪಂಪ್ ಹಾಕಲು ಸಾಕಾಗುತ್ತೆ. ಇದೇ ತರಿಸಬೇಕು ಅಂದ್ರೆ 10 HP ಪಂಪ್. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ ಭೇಟಿ ನೀಡಿದ ಹಿನ್ನೆಲೆಯಲ್ಲಿ ಕೋಟಿತೀರ್ಥವನ್ನ ನಿರ್ವಹಣೆ ಮಾಡುತ್ತಿರುವ ಪಟ್ಟೆ ವಿನಾಯಕ ಗೆಳೆಯರ ಬಳಗದ ಅಧ್ಯಕ್ಷರು ಮತ್ತು ಸದಸ್ಯರು, ಮಹಾಬಲೇಶ್ವರ ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ಸ್ಥಳೀಯರು ಉಪಸ್ಥಿತರಿದ್ದು ಕಾಮಗಾರಿಯನ್ನ ಶಿವರಾತ್ರಿ ಮಹೋತ್ಸವ ಮುಗಿದ ನಂತರ ಮಾರ್ಚ್ 5ರಿಂದ ಪ್ರಾರಂಭಿಸಬೇಕು ಎಂದು ಪಟ್ಟು ಹಿಡಿದರು. ಆದರೆ ಜನವರಿಯಿಂದ ಕೆಲಸ ಪ್ರಾರಂಭಿಸಬೇಕಿತ್ತು. ಈಗಾಗಲೇ ವಿಳಂಬವಾಗಿದೆ. ಒಂದು ಬಾರಿ ಪಂಪ್ ಹಾಕಿ ನೀರು ಎಷ್ಟು ಹೊರಗೆ ಹೋದರೆ ಮತ್ತೆ ಎಷ್ಟು ತುಂಬುತ್ತದೆ ಎಂಬುದನ್ನ ಒಮ್ಮೆ ನೋಡುತ್ತೇವೆ. ಇದರಿಂದ ನಮಗೆ ಹೆಚ್ಚಿನ ಯಂತ್ರವನ್ನ ಇಲ್ಲಿಗೆ ತರಲು ಅಂದಾಜು ಸಿಗುತ್ತದೆ ಎಂದಾಗ ಸ್ಥಳೀಯರು ಇದಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ, ಈ ಹಿಂದೆ ಕೋಟಿತೀರ್ಥದ ನೀರನ್ನ ಕೇವಲ 8 ದಿನದಲ್ಲಿ ಖಾಲಿ ಮಾಡಲಾಗಿತ್ತು. 1 ತಾಸು ಮಷೀನ್ ಹಾಕಿದರೂ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ. ಇದರಿಂದ ಶಿವರಾತ್ರಿ ಮಹೋತ್ಸವದಲ್ಲಿ ದೇವರ ಜಲಾನಯನೋತ್ಸವಕ್ಕೆ ತೊಂದರೆಯಾಗುತ್ತದೆ. ಯಾವುದೇ ಪರೀಕ್ಷೆ ಪ್ರಯೋಗವಿದ್ದರೂ ಶಿವರಾತ್ರಿ ನಂತರವೇ ಮಾಡಿ ಎಂದು ಪಟ್ಟು ಹಿಡಿದರು. ಹಿಂದೆ ನೀರಾರಿಸಿದ್ದು ನನಗೆ ಗೊತ್ತದೆ. 5 HP 2 ಮಿಷನ್ನು, 2 HP 4 ಮಿಷನ್ನು, 6 ಮಿಷನ್ನಿಂದ 8 ದಿವಸದಲ್ಲಿ ನೀರು ಚೊಕ್ಕಾಗಿದೆ. 8 ದಿವಸದಲ್ಲಿ ಅಲ್ಲದೆ ಮಹಾಬಲೇಶ್ವರ ದೇವರ ತೆಪ್ಪೋತ್ಸವದಲ್ಲಿ ದೋಣಿಯಲ್ಲಿ ದೇವರು ಸಾಗಬೇಕು. ರೂಢಿಗತ ಪರಂಪರೆಯಂತೆ ನಡೆಯುವ ಈ ಉತ್ಸವಕ್ಕೆ ತೊಡಕು ನೀಡಬೇಡಿ ಎಂದರು. ನಂತರ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತಿತರ ಅಧಿಕಾರಿಗಳ ಜೊತೆ ಚರ್ಚಿಸಿದ ಪ್ರಿಯಾಂಗಾ ಅಂತಿಮವಾಗಿ ಶಿವರಾತ್ರಿ ನಂತರ ಪ್ರಾರಂಭಿಸಲು ಒಪ್ಪಿದರು. ಇದರೊಂದಿಗೆ ದೇವರ ಉತ್ಸವಕ್ಕೆ ತೊಡಕಾಗುವ ಆತಂಕ ದೂರವಾಗಿದೆ. ಇದೇ ವೇಳೆ ಈ ಹಿಂದೆ ನಡೆದ ಸ್ವಚ್ಛತಾ ಕಾರ್ಯದಂತೆ ಕಳಪೆಯಾಗದೆ ಸಮರ್ಪಕವಾಗಿ ಆಗಬೇಕು ಎಂಬ ಆಗ್ರಹವೂ ಕೇಳಿಬಂತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಹಾಜರಿದ್ದು ಇಲ್ಲಿನ ವಸ್ತುಸ್ಥಿತಿಯನ್ನ ವಿವರಿಸಿದರು. ಈ ವೇಳೆ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು, ನೀರಾವರಿ, ಪಂಚಾಯತ್ ರಾಜ್ಯ ಇಲಾಖೆಯ ಹಿರಿಯ ಕಿರಿಯ ಅಭಿಯಂತರರು, ವಿವಿಧ ಇಲಾಖೆ ಅಧಿಕಾರಿಗಳು, ಮಹಾಬಲೇಶ್ವರ ದೇವಾಲಯದ ಮೇಲುಸ್ತುವಾರಿ ಸಮಿತಿ ಸದಸ್ಯರು, ಪಟ್ಟೆ ವಿನಾಯಕ ಗೆಳೆಯರ ಬಳಗದ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು ಮತ್ತು ಸ್ಥಳೀಯರು ಹಾಜರಿದ್ದರು. ಕೋಟಿತೀರ್ಥ ಸ್ವಚ್ಛತೆಯ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾಂಗಾ, ದೇವಾಲಯದ ಸಮಿತಿಯವರು ಪಂಚಾಯತ್ ಅಧ್ಯಕ್ಷರು ಮತ್ತು ಸಂಬಂಧಿಸಿದ ಇಲಾಖೆಯೊಂದಿಗೆ ಚರ್ಚಿಸಿದ್ದು ಶಿವರಾತ್ರಿ ನಂತರ ಆರಂಭಿಸುವ ಕುರಿತು ವಿನಂತಿಸಿದ್ದಾರೆ. ಶಿವರಾತ್ರಿ ನಂತರ ಕೆಲಸ ಪ್ರಾರಂಭಿಸಿದರೆ ಯಾವ ಸಮಯದಲ್ಲಿ ಪೂರ್ಣಗೊಳ್ಳಬಹುದು ಎಂಬುದರ ಕುರಿತು ರೂಪರೇಷೆಯನ್ನ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. ಕೋಟಿತೀರ್ಥ ವೀಕ್ಷಣೆ ಮಾಡಿ ಇಲ್ಲಿ ಹೂಳು ತೆಗೆಯುವ ಕಾಮಗಾರಿ ಯಾವಾಗ ಇಲ್ಲಿ ಶುರು ಮಾಡ್ಬೋದು ಅನ್ನೋದನ್ನು ಇಂಜಿನಿಯರು ಮತ್ತು ಪಂಚಾಯತ್ ಅಧಿಕಾರಿಗಳು, ಅಧ್ಯಕ್ಷರು ಮತ್ತು ದೇವಸ್ಥಾನದವ್ರನ್ನ ಇಟ್ಕೊಂಡು ಚರ್ಚೆ ಮಾಡಿದ್ದೀವಿ. ಶಿವರಾತ್ರಿ ನಂತರ ಮಾಡಬೇಕು ಅಂತ ಅವರು ವಿನಂತಿ ಮಾಡಿಕೊಂಡಿದ್ದಾರೆ. ಶಿವರಾತ್ರಿ ನಂತರ ಶುರು ಮಾಡಿದರೆ ಎಷ್ಟು ದಿನ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಟೈಮ್ ಎಸ್ಟಿಮೇಷನ್ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ, ಇಂಜಿನಿಯರ್ಸ್ಗೆ. ಅವ್ರು ಕೊಟ್ಟ ನಂತರ ನಾವು ಎಷ್ಟು ಬೇಗ ಇದನ್ನು ಶುರು ಮಾಡಿ ಕಂಪ್ಲೀಟ್ ಮಾಡುವುದು ಅಂತ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಕೋವಿಡ್ ನಿಯಮಾವಳಿಯಲ್ಲಿನ ಬದಲಾವಣೆಯಿಂದ ಹೊರ ರಾಜ್ಯದಿಂದ ಬರುವವರಿಗೆ ಕೋವಿಡ್ ಪರೀಕ್ಷಾ ವರದಿ, RT-PCR ಕಡ್ಡಾಯವಿಲ್ಲದ ಕಾರಣ ಗೋಕರ್ಣಕ್ಕೆ ಅಧಿಕ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿದ್ದಾರೆ. ವಾರಾಂತ್ಯದಲ್ಲಿ ರಜೆಗೆ ಬರುವ ಯುವ ಸಮುದಾಯದ ಉದ್ಯೋಗಿಗಳು, ವಿದ್ಯಾರ್ಥಿಗಳು,
ಇಲ್ಲಿನ ಪ್ರಮುಖ ಕಡಲ ತೀರದಲ್ಲಿ ಬೀಡು ಬಿಟ್ಟಿದ್ದು ಸಮುದ್ರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಇವರನ್ನ ನಿಯಂತ್ರಿಸಲು ಜೀವರಕ್ಷಕ ಪೊಲೀಸ್ ಸಿಬ್ಬಂದಿ ನಿಗಾ ವಹಿಸಿದ್ದಾರೆ. ಇನ್ನು ರವಿವಾರ ಸಂಕಷ್ಟಿಯ ದಿನವಾದ್ದರಿಂದ ಮುಂಜಾನೆಯಿಂದಲೇ ಇಲ್ಲಿನ ಮಹಾಗಣಪತಿ ದೇವಾಲಯದಲ್ಲಿ ಸ್ಥಳೀಯರು, ಪ್ರವಾಸಿಗರು ಸೇರಿದಂತೆ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನವನ್ನ ಪಡೆಯುತ್ತಿದ್ದಾರೆ. ಇತ್ತ ಮಹಾಬಲೇಶ್ವರ ದೇವಾಲಯದಲ್ಲೂ ದೇವರ ದರ್ಶನಕ್ಕೆ ಸಾಲು ನೆರೆದಿದೆ. ಎಲ್ಲಾ ಪ್ರಮುಖ ರಸ್ತೆಯಲ್ಲಿ ವಾಹನ ದಟ್ಟಣೆ ಮುಂದುವರೆದಿದ್ದು, ಇದನ್ನ ನಿಯಂತ್ರಿಸಲು ಪೊಲೀಸರು ಶ್ರಮಿಸುತ್ತಿದ್ದಾರೆ. ಕೋವಿಡ್ ನಿಯಮ ಬದಲಾದ ನಂತರ ಪ್ರವಾಸಿಗರ ಆಗಮನ ಹೆಚ್ಚಾಗುತ್ತಿದ್ದು, ಇನ್ನು ಕೆಲವೇ ದಿನದಲ್ಲಿ ಬರಲಿರುವ ಶಿವರಾತ್ರಿ ಮಹೋತ್ಸವಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಯಲ್ಲಾಪುರ ತಾಲೂಕ್ ಪಂಚಾಯತ್ ಆವರಣದಲ್ಲಿ ತಾಲೂಕಿನ ಸ್ವಸಹಾಯ ಸಂಘಗಳ ಆರ್ಥಿಕ ಚಟುವಟಿಕೆ ಉತ್ತೇಜಿಸುವ ಸಲುವಾಗಿ ಸಂಜೀವಿನಿ ಮಾಸಿಕ ಸಂತೆ ಜರುಗಿತು. ಯಲ್ಲಾಪುರ ತಾಲೂಕಿನ ಸುಮಾರು 29 ಸ್ವಸಹಾಯ ಸಂಘಗಳು ನೋಂದಾಯಿಸಿಕೊಂಡು ಮಾಸಿಕ ಸಂತೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ತಾವೇ ಮನೆಯಲ್ಲಿ ತಯಾರಿಸಿದ ವಿವಿಧ ಬಗೆಯ ತಿನಿಸುಗಳು, ಹಸು ಮತ್ತು ಎಮ್ಮೆಯ ಶುದ್ಧವಾದ ತುಪ್ಪ, ಗೆಡ್ಡೆ ಗೆಣಸು, ಬಗೆ ಬಗೆಯ ಅಲಂಕಾರಿಕ ವಸ್ತುಗಳನ್ನ ಮಾರಾಟಕ್ಕೆ ಇಡಲಾಗಿತ್ತು. ಸಂಜೀವಿನಿ ಮಾಸಿಕ ಸಂತೆಯನ್ನ ಸಹಾಯಕ ನಿರ್ದೇಶಕ ರುದ್ರಯ್ಯ ಹಿರೇಮಠ್ ದೀಪ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿ ಸ್ವಸಹಾಯ ಸಂಘಗಳ ಭಾಗವಹಿಸುವಿಕೆಯ ಮಹತ್ವದ ಕುರಿತು ಹೇಳಿದ್ರು. ಸ್ಥಳದಲ್ಲಿ ಉಪಸ್ಥಿತರಿದ್ದ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಭಟ್ ಮಾಸಿಕ ಸಂತೆಗೆ ಶುಭ ಕೋರಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕ ಮಂಜುಗುಣಿ ಬಿ ಹಾಗೂ ಎನ್ಆರ್ಎಲ್ಎಂ ಯಲ್ಲಾಪುರ ವಿಭಾಗದ ಸಿಬ್ಬಂದಿಗಳು, ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.